ನಮಸ್ಕಾರ ಆಕಾಂಕ್ಷಿಗಳೇ, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟಿ ಏನೋ ಘೋಷಣೆ ಆಯಿತು. ಸಿ ಯಾವಾಗ ನೋಟಿಫಿಕೇಶನ್ ಏನಾಗುತ್ತೆ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು, ಸಚಿವರು ಏನು ಹೇಳಿದ್ದಾರೆ, ಯಾವಾಗ ಆಗ್ಬೋದು ಅಂತ ಹೇಳಿ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಟಿನ ಕಂಡಕ್ಟ್ ಕೂಡ ಮಾಡಬಹುದು ಸುಲಭವಾಗಿ. ಬಟ್ ಟಿ ಆ ರೀತಿ ಇಲ್ಲ. ನಮಗೆ ಗೊತ್ತಿರೋ ಹಾಗೆ ನೇಮಕಾತಿ ಪ್ರಕ್ರಿಯೆ ಬಂದ್ಬಿಟ್ಟು ನಾನಾ ಗೊಂದಲಗಳು ಕೂಡ ಇದ್ದಾವೆ, ನಾನಾ ಕೋರ್ಟ್ ನಿಯಮಗಳು ಕೂಡ ಇರ್ತವೆ. ಅಭ್ಯರ್ಥಿಗಳದ್ದು ಕೋರ್ಟ್ಗೆ ಹೋಗಿರ್ತಾರೆ, ಇಶ್ಯೂಸ್ ಕೂಡ ಇರ್ತವೆ, ಸರ್ಕಾರ ನಿಲುವು ತೆಗೆದುಕೊಳ್ಬೇಕಾಗುತ್ತೆ, ಆರ್ಥಿಕ ಇಲಾಖೆ ಅನುಮೋದನೆ ಕೊಡಬೇಕಾಗುತ್ತೆ, ಎಲ್ಲ ಇರುತ್ತೆ. ಟಿನ ಈಸಿಯಾಗಿ ಕಂಡಕ್ಟ್ ಕೂಡ ಮಾಡಬಹುದು. ಇದು ಜಸ್ಟ್ ಬಂದ್ಬಿಟ್ಟು ಎಲಿಜಿಬಿಲಿಟಿ ಪರೀಕ್ಷೆ, ಅರ್ಹತೆ ಪರೀಕ್ಷೆ ಕೂಡ ಆಗಿರುತ್ತೆ. ಇದನ್ನ ವಿದ್ಯಾರ್ಥಿಗಳು ಶಿಕ್ಷಕರಾಗೋದಕ್ಕೆ ಎಲಿಜಿಬಿಲಿಟಿಗೋಸ್ಕರ ಟಿ ಕಂಡಕ್ಟ್ ಕೂಡ ಮಾಡ್ತಾರೆ. ಬಟ್ ವರ್ಷಕ್ಕೆ 2 ಬಾರಿ ಕಂಡಕ್ಟ್ ಕೂಡ ಮಾಡೋದು ಉತ್ತಮ. ಬಿಕಾಸ್ ಯಾಕೆಂದ್ರೆ ಆಕಾಂಕ್ಷಿಗಳು ಇರ್ತಾರೆ, ಅವರಿಗೆ ಸಹಾಯ ಆಗುತ್ತೆ. ಲೈಕ್ ಆ ಶಿಕ್ಷಕ ಆಕಾಂಕ್ಷಿಗಳು. ಮತ್ತೆ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ನಿಯಮ ಇರೋ ಕಾರಣ ಸರ್ಕಾರ ಪೇಚಿಗೆ ಸಿಲುಕಿದೆ, ಮಾಡಲೇಬೇಕಾಗುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಶಿಕ್ಷಕರಿಗೆ ಸಮಸ್ಯೆ ಕೂಡ ಆಗ್ಬೋದು. ಆ ನಿಟ್ಟಿನಲ್ಲಿ ಒತ್ತಡ ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಟಿನ ಈಸಿಯಾಗಿ ಕಂಡಕ್ಟ್ ಮಾಡ್ತಾರೆ. ಟೆಟ್ನ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಕಂಡಕ್ಟ್ ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ಸಿಟಿಗೆ ಕಾಯ್ತಾ ಇದ್ದೀರಾ. ಸಚಿವರು ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾರೆ. ಅಭ್ಯರ್ಥಿಗಳಲ್ಲಿ ಆತಂಕ ಕ್ರಿಯೇಟ್ ಕೂಡ ಆಗಿದೆ. ಯಾವಾಗ ಶುರು ಮಾಡ್ತಾರೆ ಅಂತ ಟೆಕ್ನಿಕಲಿ ನಾಟ್ ಪಾಸಿಬಲ್ ಸದ್ಯದ ಮಟ್ಟಿಗೆ ಅಂತ ನಿಮಗೆ ಗೊತ್ತೈತೆ. ಫೆಬ್ರವರಿ 12 ನಂತರ ನಿಮಗೆ ಒಂದು ಮಾಹಿತಿ ಗೊತ್ತಾಗುತ್ತೆ ನೇಮಕಾತಿ ಪ್ರಕ್ರಿಯೆ ಏನಾಗಬಹುದು ಅಂತ. ಬಿಕಾಸ್ ಯಾಕೆ ಅಂದ್ರೆ ನಿಮಗೆ ಗೊತ್ತಿರೋಗೆ ರೇಷಿಯೋ ಲೈಕ್ ನಿಮಗೆ 56 ರಿಸರ್ವೇಶನ್ ಇಶ್ಯೂಸ್ ಆಗಿರೋ ಕಾರಣ ಕೋರ್ಟ್ಗೆ ಹೋಗಿದ್ದಾರೆ. ಮತ್ತೆ ಕೋರ್ಟ್ಗೆ ಮನವಿ ಕೂಡ ಸಲ್ಲಿಸಿದ್ದಾರೆ, ನೇಮಕಾತಿ ಪ್ರಕ್ರಿಯೆ ಶುರು ಮಾಡೋದಕ್ಕೆ ನಮಗೆ ಕೊಡಿ ಅಂತ. ಲೈಕ್ ನಿಮಗೆ ಸರ್ಕಾರ ನಿಲುವು ತೆಗೆದುಕೊಳ್ಬೇಕಾಗುತ್ತೆ. ನಿಮಗೆ ಗೊತ್ತಿರೋಗೆ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ನೇಮಕಾತಿ ಸೇರಿ ಶಿಕ್ಷಕರ ನೇಮಕಾತಿ ಕೂಡ ಮೇನ್ ಪೆಂಡಿಂಗ್ ಇದೆ. ಪೊಲೀಸ್ ಇಲಾಖೆ ನೇಮಕಾತಿನ ನಾವು ಮಾಡ್ತೀವಿ, ಬರೋಬ್ಬರಿ 8,300ಕ್ಕೂ ಹೆಚ್ಚು ಅಂತ ಹೇಳಿ ಮೊನ್ನೆ ಮಾಹಿತಿ ಕೊಟ್ಟಿದ್ವಿ. ಶಿಕ್ಷಕರ ನೇಮಕಾತಿ ಕೂಡ ನಾವು ಪೆಂಡಿಂಗ್ ಅಲ್ಲಿ ಉಳ್ಕೊಂಡಿದೀವಿ, ನಾವು ಕೂಡ ನೇಮಕಾತಿ ಕೂಡ ಮಾಡ್ತೀವಿ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗಡೆ ನಾವು ಎಲ್ಲ ಕೂಡ ಕಂಪ್ಲೀಟ್ ಕೂಡ ಮಾಡ್ತೀವಿ, ಕ್ಲಿಯರ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದಾಜು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಜೂನ್, ಜುಲೈ ಅಥವಾ ಆಗಸ್ಟ್ ಒಳಗಡೆ ನಮಗೆ ಶುರು ಮಾಡುವ ಸಾಧ್ಯತೆ ಕೂಡ ಇದೆ ಲೈಕ್ ನೇಮಕಾತಿನ. ಬಟ್ ಇಲ್ಲಿ ಕ್ಲಾರಿಟಿ ಟೆಕ್ನಿಕಲಿ ನಿಮಗೆ ಗೊತ್ತಿರೋ ಹಾಗೆ ಇನ್ನು ಕೂಡ ಪೆಂಡಿಂಗ್ ಇದೆ. ಸಿಎಂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಈಗ ಶಿಕ್ಷಣ ಇಲಾಖೆಯವರು ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ ಅಂತೆ. 3 ತಿಂಗಳಲ್ಲಿ ಎಲ್ಲ ಕೂಡ ಮುಗಿಸ್ತಾರಂತೆ, ಯಾವುದೇ ನೇಮಕಾತಿ ಶುರು ಆದ ನಂತರ. ಲೈಕ್ ನಿಮಗೆ ಪ್ರಕ್ರಿಯೆ ಶುರು ಆದ್ರೆ 3 ತಿಂಗಳಲ್ಲಿ. ಬಟ್ ಈಗ ಏಪ್ರಿಲ್ ತಿಂಗಳಲ್ಲಿ ಟಿ ನಡೆಯೋದು ನಿಮ್ಗೆ ಗೊತ್ತಿರೋಗೆ ಮಾಹಿತಿ ಕೂಡ ಬರ್ತಾ ಇದೆ. ಕಡ್ಡಾಯವಾಗಿ ಏಪ್ರಿಲ್ ತಿಂಗಳಲ್ಲಿ ನಡೆಸ್ತೀವಿ ಅಂತ. ದಯವಿಟ್ಟು ಆಕಾಂಕ್ಷಿಗಳು ತಯಾರಿ ಮಾಡ್ಕೊಳ್ಳಿ. ಟಿ ಬರೆಯೋರು. ಸಿಟಿ ಬಗ್ಗೆ ನಿಮಗೆ ಅಧಿಕೃತ ಮಾಹಿತಿ ಇಲ್ಲ, ಬಟ್ ನೇಮಕಾತಿ ಅಂತೂ ಮಾಡಲೇಬೇಕಾಗುತ್ತೆ ಅಂತ ಸ್ಥಿತಿಗೆ ಸಚಿವರು ಕೂಡ ಹೋಗಿದ್ದಾರೆ. ಅದನ್ನ ಕ್ಲಾರಿಟಿ ಸಿಕ್ಕಿಲ್ಲ, ನಮಗೆ ಕ್ಲಾರಿಟಿ ಸಿಗಬೇಕಾಗುತ್ತೆ. ಬಹುಶಃ ಅಂದಾಜು ಇವೆಲ್ಲ ಕೂಡ ಮಾರ್ಚ್ ನಂತರ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ತಿಂಗಳು ನಿಮಗೆ ಒಂದು ಮಟ್ಟದಲ್ಲಿ ಕ್ಲಾರಿಟಿ ಸಿಗ್ಬೋದು. ಕೋರ್ಟ್ ಆದೇಶ ಏನ್ ಬರುತ್ತೆ, ಸರ್ಕಾರದ ನಿಲುವು ಏನು, ಬೇರೆ ನೇಮಕಾತಿ ಯಾವ್ದು ಶುರು ಆಗುತ್ತೆ ಅಂತ ಐಡಿಯಾ ಬರುತ್ತೆ. ಲೈಕ್ ಈಗ ಬೇರೆ ಪೊಲೀಸ್ ಇಲಾಖೆ ಬೇರೆ ನೇಮಕಾತಿಗೆಲ್ಲ ಅನುಮೋದನೆ ಸಿಕ್ಕಿದ್ರೆ ನಂತರ ನಿಮಗೂ ಕೂಡ ಶಿಕ್ಷಕರ ನೇಮಕಾತಿಗೆ ಅನುಮೋದನೆ ಸಿಗ್ಬೋದು. ಆಕಾಂಕ್ಷಿಗಳು ತಮ್ಮ ಪಡೆಗೆ ತಾವು ತಯಾರಿ ಮಾಡ್ಕೊಳ್ಳಿ. ಅಂಡ್ ನಿಮಗೆ ಟಿ ಬರೆಯೋರು ಸಾಕಷ್ಟು ಜನ 1-2 ಅಂಕದಲ್ಲಿ ಮಿಸ್ ಆಗಿದ್ರೆ ಅವರು ಕೂಡ ಟಿನ ಬರೀಲಿ. ಆಲ್ ದ ಬೆಸ್ಟ್. ಸಿಟಿ ಕುರಿತು ನಿಮಗೆ ಅದು ಕೂಡ ಗೊಂದಲ ಕೂಡ ಇದೆ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲಾ ನೇಮಕಾತಿ ನಿಮಗೆ ಗೊತ್ತಿರೋ ಹಾಗೆ ತಡೆ ಹಿಡಿದಿದ್ದಾರೆ. ಪ್ರಾಕ್ಟಿಕಲಿ ಎಲ್ಲಾ ನೇಮಕಾತಿ ಶುರು ಆದ ನಂತರವೇ ನಿಮ್ದು ಶಿಕ್ಷಕರದು ಸಿಟಿನ ಕನೆಕ್ಟ್ ಮಾಡಬಹುದು. ಕ್ಲಾರಿಟಿ ಇರಲಿ ನಿಮಗೆ. ಬಹುಶಃ ಈಗ ಏಪ್ರಿಲ್ ತಿಂಗಳಲ್ಲಿ ಅಥವಾ ಮೇ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೆ ಕ್ಲಾರಿಟಿ ಈ ತಿಂಗಳಲ್ಲಿ ಅಥವಾ ನೆಕ್ಸ್ಟ್ ತಿಂಗಳು ಒಳಗಡೆ ಒಂದು ಮಟ್ಟದಲ್ಲಿ ಕ್ಲಾರಿಟಿ ಸಿಗುತ್ತೆ, ಯಾವಾಗ ಸಿಟಿ ಕನೆಕ್ಟ್ ಮಾಡಬಹುದು, ಯಾವಾಗ ನೋಟಿಫಿಕೇಶನ್ ಕೂಡ ಆಗ್ಬೋದು ಅಂತ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.